ಎಲ್ರಿಗೂ ನಮಸ್ಕಾರ. ಮರ ಎಷ್ಟೇ ದೊಡ್ಡದಾದ್ರೂ ನೂರಾರು ಕೊಂಬೆಗಳಿದ್ರು ಬೇರ್ ಬಂದೇನೆ. ಅದಕ್ಕೆ ಅದನ್ನ ತಾಯಿ ಬೇರು ಅಂತ ಅಂತೀವಿ. ಜಗತ್ತಿನ ಯಾವುದೇ ದೇಶ ಸುತ್ತಿದ್ರು ಕನಸು ಬೀಳೋದು ನಮ್ಮದೇ ಭಾಷೆನಲ್ಲಿ, ಅದನ್ನ ಮಾತೃಭಾಷೆ ಅಂತ ಅಂತೀವಿ. ಅತ್ತಾಗ ಜೋಗುಳ ಆಡೋದು, ಸತ್ತಾಗ ಕಣ್ಣೀರ್ ಹಾಕೋದು, ಮಂಡಿ ತರ್ಚಿ ಅಳುವಾಗ ಕಣ್ಣೀರೊರ್ಸೋದು ಹೆಣ್ಣು. ಇವತ್ತು ಅಂತಾರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ, ಇಂಟರ್ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇ. ಹೆಣ್ಮಗು ಹುಟ್ಟಿದ್ರೆ ತಲೆನೋವಪ್ಪ ಅಂತ ಅನ್ನೋ ಕಾಲ ದೂರ ಆಗಿದೆ. ಆದ್ರೂನು ಹೆಣ್ಮಕ್ಳ ಬಗ್ಗೆನ ತಾತ್ಸಾರ ಕಡಿಮೆ ಆಗಿಲ್ಲ. ಅಯ್ಯೋ ಇದು ಹೆಣ್ಮಗು ಅಂತ ಬೇಜಾರ್ ಮಾಡ್ಕೊಂಡಿದ್ರೆ ಕಲ್ಪನಾ ಚಾವ್ಲಾ ಅಂತರಿಕ್ಷಕ್ಕೆ ಹಾರಕ್ಕಾಗ್ತಿರ್ಲಿಲ್ಲ, ಪ್ರತಿಭಾ ಪಾಟೀಲ್ ಅವರು ಈ ದೇಶದ ಪ್ರೆಸಿಡೆಂಟ್ ಆಗ್ತಿರ್ಲಿಲ್ಲ, PV ಸಿಂಧು ಬ್ಯಾಡ್ಮಿಂಟನ್ ನಲ್ಲಿ ವರ್ಲ್ಡ್ ಚಾಂಪಿಯನ್ ಆಗಕ್ಕಾಗ್ತಿರ್ಲಿಲ್ಲ. ಈ ಸೃಷ್ಟಿಯಲ್ಲಿ ಹೆಣ್ಣು ಅನ್ನೋದು ಸಂಭ್ರಮ. ಸ್ತ್ರೀ ಭ್ರೂಣ ಹತ್ಯೆಯನ್ನ ತಡೆಯೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ನ ಶುರು ಮಾಡೋಣ. ಇದು ಮಜಾ ಬಾತ ಸೀಸನ್ 3. ಇಲ್ಲಿ ಮಜಾ ಯಾವಾಗ್ಲೂ ಜೋರು. ಇವತ್ತಿನ ಈ ಎಪಿಸೋಡ್ಗೆ ನಮ್ಮ ಮುದ್ದಾದ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ತಂದೆ ತಾಯಿಯ ಮುದ್ದಿನ ಮಗಳು, ಅಕ್ಕನ ಅಕ್ಕರೆಯ ತಂಗಿ, ಚಂದದ ಗೆಳತಿ ರಚಿ. ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಅನು. ಆಲ್ ದಿ ಬೆಸ್ಟ್. ಹೆಣ್ಣು ಮಕ್ಕಳು ಮೆಚ್ಚುವ ರಾವಣ ಸುಂದರ ಮಜಾ ಭಾರತದ ರಣಧೀರ ಗುರುಗಳೇ, ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು. ಎಲ್ಲ ಪ್ರೀತಿಯ ಬಾಯ್ಸ್ ಅಂಡ್ ಗರ್ಲ್ಸ್ ನಿಮ್ಗೂ ಕೂಡ ಸ್ವಾಗತ, ಸುಸ್ವಾಗತ. ಸೊ ಇನ್ಯಾಕಿದಾರೆ ಎಲ್ರು ವೆಲ್ಕಮ್ ಮಾಡಿ ಆಯ್ತು. ಇವತ್ತಿನ ಮೊದಲನೇ ಸ್ಕಿಟ್ ನ ನೋಡ್ಕೊಂಡ್ ಬಂದ್ಬೇಡ. ಸಂಸಾರ ಸೇವೆ, ಸಮಾಜ ಸೇವೆ ಎರಡು ಬೇರೆನೆ ಆಂಗಲ್. ಎರಡೂನು ಒಂದೇ ಫ್ರೇಮ್ ಅಲ್ಲಿ ಸೇರಿಸೋ ಪ್ರಯತ್ನ ಮಾಡ್ಲೇಬಾರ್ದು. ಅನಾಥನ್ ಬದುಕಲಿ ಬೆಳಕಾಗಲಿ ಅಂತ ಮನೆ ಕರ್ಕೊಂಬಂದ್ರೆ ಆ ಮನೆ ದೀಪನೇ ಆರ್ಸಕ್ ಹೊರಟ್ಬಿಟ್ಟಿದಾನೆ ನಮ್ ನಂದೀಶ. ಏನಪ್ಪ ಸ್ವಲ್ಪ ಬುದ್ಧಿ ಹೇಳ್ಬಿಡ್ಬೋಣ ಬನ್ನಿ. ನಮಸ್ಕಾರ ಸರ್, ನಾನು ನಂದೀಶ ಅಂತ. ವಯಸ್ಸು 20. ನನಗೆ ಯಾವುದೇ ರೀತಿ ದುರಭ್ಯಾಸಗಳು ಇಲ್ವೇ ಇಲ್ಲ ಸರ್. ಆದ್ರೆ ನನ್ನ ಜೀವನದಲ್ಲಿ ಒಂದೇ ಒಂದು ಆಸೆ, ದುಡಿಯೋಕೆ ಸೇರೋಕ್ಕೂ ಮುಂಚೆನೆ ದುಡ್ಡು ಸಂಪಾದನೆ ಮಾಡಬೇಕು ಅಂತ. ಆದ್ರೆ ಹೆಂಗ್ ಸಂಪಾದನೆ ಮಾಡಬೇಕು ಅಂತ ಮಾತ್ರ ಗೊತ್ತಿಲ್ಲ. ನಾನು ಮ್ಯಾಚ್ ಬೆಟ್ಟಿಂಗ್ ಆಡಿದೆ, ಲಾಟ್ರಿ ಟಿಕೆಟ್ ಸೇಲ್ ಮಾಡಿದೆ, ಎಲ್ಲ ಮಾಡಿದೆ. ಕೊನೆಗೆ ಯಾವ್ದಾದ್ರು ಒಂದು ರಿಚ್ ಇರೋ ಹುಡುಗಿನ ಪಟಾಯಿಸನ ಅಂದ್ರು ಒಂದು ರೋಜ್ ತಗೊಳಕ್ಕೆ ಬಿಡಿ ಕಾಸಿಲ್ಲ ಸರ್. ಅದಕ್ಕೇನೆ ನಮ್ಮ ಊರ್ನ ಬಿಟ್ಟು ಬೆಂಗಳೂರಿಗೆ ಬಂದಿದ್ದೇನೆ. ಇಲ್ಲಿ ಹೆಂಗಾದ್ರೂ ಮಾಡಿ ಕೋಟ್ಯಾಧಿಪತಿ ಹಾಗೆ ಆಗ್ತೀನಿ. ಇದೇನ್ ಸರ್ ಸ್ಕಿಟ್ ಓಪನಿಂಗ್ ಅಲ್ಲೇ ಕಾಲ್ ಎತ್ಕೊಂಡ್ಬಿಟ್ಟಿದ್ದೀರಾ? ಅಲ್ಲ ಸಣ್ಣ ಹುಳ ಹೋಗ್ತಿದೆ ಕಾಣ್ತಿದ್ಯಾ? ಅದು ನಾನು ತುಳಿದ್ರೆ ಸತ್ತೋಗಲ್ವಾ, ಅದಕ್ಕೆ ಅದು ಹೋಗ್ಲಿ ಅಂತ ಕಾಯ್ತಾ ಇದ್ದೆ. ಏನ್ ಸರ್ ನೀವು ಅಷ್ಟು ಸಣ್ಣ ಹುಳ ಇದೆ, ಅದಕ್ಕೆ ನೀವ್ ಯಾಕೆ ಕಾಲ್ ಎತ್ಕೋಬೇಕು? ಮನುಷ್ಯನ ದೃಷ್ಟಿನಲ್ಲಿ ಅದು ಸಣ್ಣ ಹುಳ ಇರ್ಬೋದು, ಆದ್ರೆ ದೇವರ ದೃಷ್ಟಿಯಲ್ಲಿ ಅದು ದೊಡ್ಡ ಸೃಷ್ಟಿ ಕಣೋ. ಇದ್ಯಾವುದೋ ಫಿಲಾಸಫಿ ಪೀಸು ಸರ್. ನಾ ಏನ್ ಹೇಳಕ್ ಬಂದೆ ಅಂದ್ರೆ ಅಯ್ಯೋ, ನಾನು ಅದನ್ನೇ ಹೇಳ್ತಾ ಇರೋದು. ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗ್ಬಾರ್ದು. ನಾನೇನ್ ಹೇಳ್ತೀನಿ, ಭಗವಂತ ಎಷ್ಟು ಕೊಟ್ಟಿರ್ತಾನೋ ಅದ್ರ ಅರ್ಥ ಏನ್ ಗೊತ್ತಾ? ನಿನಗೆ ಎಷ್ಟು ಬೇಕಷ್ಟು ಇಟ್ಕೊಂಡು ಮಿಕ್ಕಿದ್ದನ್ನ ಬೇರೆಯವರಿಗೆ ದಾನ ಮಾಡು ಅಂತ. ನಾನು ಅದನ್ನೇ ಮಾಡ್ತಾ ಇದ್ದೀನಿ. ಅಯ್ಯೋ ದೇವ್ರಿ, ನೀರಲ್ಲಿ ಮುಳುಗ್ತಾ ಇದ್ದವನಿಗೆ ಇದ್ಯಾವುದೋ ಆಕ್ಸಿಜನ್ ಸಿಲಿಂಡರ್ ಸಿಕ್ಕವನೆ ಹೆಂಗಾದ್ರೂ ಮಾಡಿ ಈ ಮಿಕ್ಕನ ಹಮ್ಕೊಂಡ್ಬಿಡ್ಬೇಕು. ಕ್ರಿಸ್ತ ಶಕ 2000 ಹಿಂದಿನ ಒಂದು ಫ್ಲಾಶ್ ಬ್ಯಾಕ್ ನ ನಿಮ್ಮ ಹತ್ರ ಹಂಚ್ಕೋಬೇಕು ಅನಿಸ್ತಾ ಇದೆ ಸರ್. ಆವತ್ತು ನಾನು ಹುಟ್ಟಿದೆ, ನನ್ನ ನೋಡಕ್ ಬಂದವರು ಗಳ 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 ಅಂತ ಅಳ್ತಾ ಇದ್ರು ಸರ್. ಯಾಕಪ್ಪ? ಈ ಕಡೆ ನನ್ನ ಜನನ, ಪಕ್ಕದ ಬೆಡ್ಡಲ್ಲಿ ನಮ್ಮ ಅಮ್ಮನ ಮರಣ. ಸರ್ 3 ದಿನ ಆದ್ಮೇಲೆ ನಮ್ಮ ಅಪ್ಪ ಮೊದ್ಲೇ ಹಾರ್ಟ್ ಪೇಷಂಟು, ನಮ್ಮ ಅಮ್ಮನ ಕೊರಗಲ್ಲಿ ಅವರು ಮೇಲಕ್ಕೆ ಹೋಗ್ಬಿಟ್ರು ಸರ್. ದಿಕ್ಕು ತೋರಿಸ್ತೇನೆ, ಆಂಟಿ ಮನೆಯಲ್ಲಿ ಒಂಟಿ ಚಪ್ಪಲಿ ತರ ಬೆಳೆದೆ ಸರ್. ಹಿಂಗೆ ಸರ್. ಕೊನೆಗೆ ನನ್ನ ಪಾಲಿಗೆ ದೇವ್ರಿಲ್ಲ ಅನ್ಕೊಂಡು ಸಾಯೋಣ ಅಂತ ಬಂದೆ ಸರ್. ಆವಾಗ ದೇವ್ರಂತ ನಿಮ್ಮನ್ನ ನೋಡ್ದೆ. ಈಗ ನೆಮ್ಮದಿಯಾಗಿ ಸತ್ತೋಗ್ಬಿಡ್ತೀನಿ ಸರ್. ಇಷ್ಟಕ್ಕೆಲ್ಲ ಸಾಯೋ ಮಾತು ಯಾಕೋ ಆಡ್ತೀಯಾ? ಸಾಯೋ ಅಂತದ್ ಏನೋ ಆಗಿದೆ ನಿನಗೆ. ಇನ್ನು ಏನಾಗ್ಬೇಕು ಸರ್? ಇನ್ನು ಏನಾಗಬಾರ್ದು. ಫ್ಯಾನ್ ತಿರುಗ್ತಾ ಇದೆ, ಗಾಳಿ ಬರ್ತಿಲ್ಲ ಅಂದ್ರೆ ಅದನ್ನ ಯಾವ ಬಾಯಿಂದ ಫ್ಯಾನು ಅಂತ ಕರೆಯೋಣ ಸರ್. ಕೆಲಸ ಮಾಡ್ತಾ ಇದ್ದೀನಿ, ಸಂಬಳ ಬರ್ತಿಲ್ಲ ಅಂದ್ರೆ ಅದನ್ನ ಕೆಲಸ ಅಂತ ಯಾವ ಬಾಯಿಂದ ಹೇಳೋಣ ಸರ್. ನನ್ನ ಜೀವನದಲ್ಲಿ ನೆಮ್ಮದಿ ಇಲ್ಲ ಸರ್, ನಾನು ಸತ್ತೋಯ್ತೀನಿ ಸರ್. ಬಾರೋ ಇಲ್ಲಿ ಡೈಲಾಗ್ ಫಂಬಲ್ ಆಗಿದ್ನೆಲ್ಲ ತುಂಬಾ ಸೀರಿಯಸ್ ತಗೊಂಡಿದ್ರೆ ಇವ್ರು ಯಾರು ಸ್ಕಿಟ್ಟೆ ದಬಾಗ್ತಿರ್ಲಿಲ್ಲ ಕಣೋ. ಏನು ತಪ್ಪೇ ಮಾಡಿಲ್ಲ ಅಂತ ಹೆಂಗೆ ನೆಮ್ಮದಿಯಾಗಿ ಕುಂತವ್ರು ನೋಡು.
ನಿನಗೆ ಯಾರು ಇಲ್ಲ ಅನ್ಕೋಬೇಡ, ನಿನಗೆ ನಾನಿದ್ದೀನಿ. ತಪ್ಪು ಸರ್, ತಪ್ಪು. ನನ್ನ ಸೆಟ್ ಬಟನ್ ಕಿತ್ತೋಗಿದೆ ಅಂತ ನಿಮ್ ಸೆಟ್ ನ ಕೇಳಿ ನಿಮ್ಮನ್ನ ಬೆತ್ತ ನಿಲ್ಸುವುದು ತಪ್ಪಲ್ವಾ ಸರ್? ನಾನು ಸತ್ತೋದ್ರೆ ಎಲ್ಲರಿಗೂ ನೆಮ್ಮದಿ ಸರ್. ನಾನು ಸತ್ತೋಯ್ತೀನಿ ಸರ್. ಕೊನೆಗಾಲದಲ್ಲಿ ದೇವ್ರಂತ ನಿಮ್ಮನ್ನ ನೋಡಿದ್ನಲ್ಲ ಸರ್, ಅಷ್ಟು ಸಾಕು. ನಾನು ಸತ್ತೋಯ್ತೀನಿ ಸರ್. ಬಾರೋ ಇಲ್ಲಿ ಎಮೋಷನಲ್ ಆಗಿ ಟಚ್ ಮಾಡ್ಬಿಟ್ಟ ನೋಡು. ಭಗವಂತ ನನಗೆ ಬೇಜಾನ್ ಕೊಟ್ಟವನೆ, ನೀನೊಬ್ಬ ನನ್ಗೇನ್ ಭಾರ ಆಗಲ್ಲ. ನೀನು ಇನ್ಮೇಲೆ ನನ್ ಜೊತೆಗಿರುವಂತೆ ನಮ್ಮನೆಗೆ ಹೋಗೋಣ ಬಾ. ನೋಡ್ ನಮ್ಮನೆ ಹೆಂಗಿದೆ? ಸಖತ್ತಾಗಿದೆ. ಚೆನ್ನಾಗಿದ್ಯಾ? ಇನ್ಮೇಲೆ ಇಲ್ಲೇ ಆಟ ಆಡ್ಕೊಂಡು ಉಣ್ಕೊಂಡು ಕುಣ್ಕೊಂಡು ಓಡಾಡ್ಕೊಂಡು ಉಳ್ಳಾಡ್ಕೊಂಡು ನಿನಗೆ ಹೆಂಗ್ ಬೇಕು ಹಂಗಿರು. ಅಪ್ಪ, ಇದು ಯಾರು ಪಡೆದ ಭಾಗ್ಯ ಸಾರ್. ಇನ್ನೇನಾಯ್ತು? ನಾನು ನಿಮ್ಮನ್ನ ಪ್ರೀತಿಯಿಂದ ಒಂದೇ ಒಂದ್ಸಲ ಹೇಳು. ಅಪ್ಪ ಅಂತ ಕರಿಲ್ಲ. ಕರಿಯಪ್ಪ ಕರಿ, ನೀನು ನನಗೆ ಮಗ ಇದ್ದಂಗೆ. ನೋಡು, ಈಗ ಸದ್ಯಕ್ಕೆ ಮಲಿಕೋ, ನಾಳೆ ಬೆಳಗ್ಗೆ ಎದ್ದು ಮಾತಾಡೋಣ. ಯಾವ್ದದು? ಏನಿಲ್ಲ ಸರ್, ಏನದು? ತೋರ್ಸಲ್ಲ ಸರ್. ತೋರ್ಸಲ್ಲ ಸರ್. ಲೇ, ನನ್ ಬದುಕಿರ್ಬೇಕಾರ್ನೆ ನನ್ ಫೋಟೋಗೆ ಯಾಕೋ ಪೂಜೆ ಮಾಡ್ತಾ ಇದೀಯಾ? ಸರ್, ನಾವು ದೇವ್ರನ್ನ ದಿನ ಪೂಜೆ ಮಾಡ್ತೀವಿ, ಹಂಗಂತ ದೇವ್ರು ಸತ್ತೋಗಿದಾನ ಸರ್? ನನ್ನ ಪಾಲಿಗೆ ನೀವೇ ದೇವ್ರು ಸರ್. ಅಯ್ಯೋ ಕಂದ, ಯಾಕಪ್ಪ ನನ್ನನ್ನು ಇಷ್ಟೊಂದು ಹಚ್ಕೊಂಡಿದ್ಯಾ ನೀನು? ಸರ್, ತುಟಿ ಸಿಗರೇಟ್ ನ ಹತ್ಕೊಳ್ಳೋದು ತಪ್ಪ ಸರ್? ನನ್ನ ಪಾಲಿಗೆ ನೀವೇ ದೇವ್ರು. ಕಂದ ನೋಡು, ನೀನು ಕೂತ್ಕೊಂಡಿರು, ನಿನಗೇನಾದ್ರು ತಿನ್ನಕ್ ತಗೊಂಡ್ಬರ್ತೀನಿ, ಆಯ್ತಾ? ಖಾಲಿ ಚೇರ್ ಮೇಲೆ ಖರ್ಚಿಪ್ಪಾಕಿದ್ದಾಯ್ತು, ಇನ್ನೇನೇದು ರಾಜಕಾರಣ ಶುರು ಮಾಡದೆ. ಇದು ನಿನ್ನೆಂಟ್ರಿ ಸಾಂಗ? ಛೇ, ಅನ್ಯಾಯವಾಗಿ ನಾನು ನನ್ನ ಬಿಲ್ಡಪ್ ಸಾಂಗು ಅನ್ಕೊಂಡ್ಬಿಟ್ಟೆ. ಒಂದೊಳ್ಳೆ ಸ್ಟೆಪ್ ಹಾಳಾಗೋಗ್ಬಿಡ್ತು. ಹೌದು, ನೀನ್ಯಾರು? ಹಾಲ್ ಮಾರೋನು. ಹಾಲ್ ಮಾರವನ? ಸರಿ, ನಾಳೆಯಿಂದ ಅರ್ಧ ಲೀಟರ್ ಜಾಸ್ತಿ ಹಾಕು. ಯಾಕೆ? ಯಜಮಾನ್ ಹೇಳಿ ಹಾಕ್ತೀನಿ. ಪಪ್ಪ, ಏನಪ್ಪ? ಅಪ್ಪ, ನಾನ್ ಬಂದಿದ್ದೀನಿ, ಒಂದ್ ಅರ್ಧ ಲೀಟರ್ ಹಾಲ್ನ ಜಾಸ್ತಿ ಹಾಕು ಅಂದೆ ಅಷ್ಟೇ. ನೀನ್ ಯಾರು ಅಂತ ಕೇಳಿದೆ ಅಷ್ಟೇ. ಇವನು ನನ್ನ ಮಗ ಕಣು. ಯಾರತ್ರ ಮಾತಾಡ್ತಿದ್ಯಾ? ಅವನೇನ್ ಹೇಳ್ತಾನೆ ಅದನ್ನ ಮಾಡು. ಇವನು ನಿಮ್ ಮಗನ? ನಾನು ಯಾವತ್ತು ನೋಡೇ ಇಲ್ವಲ್ಲ. ಲಂಡನ್ ನಲ್ಲಿ ಓದಿಸ್ತಾ ಇದ್ದೆ, ಈಗ ಓದ್ ಮುಗ್ದಿದೆ ಅಂತ ರಜಕ್ಕೆ ಮನೆಗೆ ಬಂದವನೆ. ಓ, ಲಂಡನ್ ಅಲ್ಲಿ ಇನ್ನೊಂದ್ ಬೇರೆನಾ? ಹೌದು ಕಣ್ರು, ಲಂಡನ್ ಅಲ್ಲಿ ನನಗೆ ಇನ್ನೊಬ್ಳು ಹೆಂಡತಿ ಇದ್ದಾಳೆ, ನನಗೂ ಅವಳಿಗೆ ಹುಟ್ಟಿದ ಮಗನೇ ಇವನು. ಏನ್ ಇವಾಗ ನಿನ್ಗೆ ಏನಾದ್ರು ಪ್ರಾಬ್ಲಮ್? ಇಲ್ಲ ತಾನೆ? ಅವ್ನ ಏನ್ ಹೇಳ್ತಾನೆ ಅದನ್ನ ಮಾಡ್ಬಿಟ್ಟು ಹೋಗ್ತಾ ಇರ್ಬೇಕು. ಕಳಿಸ್ಕೊ. ಸರಿ ಸರ್, ಕಳಿಸ್ಕೊ. ಸರಿ ಕಂದ, ನೀನ್ ಬೇಜಾರ ಬಡ ಕಣು. ನೀ ಇಲ್ಲೇ ಕೂತ್ಕೋ, ತಿಂಡಿ ರೆಡಿ ಆಗ್ತಾ ಇದೆ, ಇನ್ನೇನ್ ತಂದ್ಬಿಡ್ತೀನಿ. ಕುರಿ ಮೇವು ತಿಂತಾ ಇದೆ, ಇನ್ನೇನೇದ್ರು ಬಲಿ ಕೊಡದೆ. ಹಸಿಮೆಣಸಿನಕಾಯಿ, ಆಲೂಗಡ್ಡೆ, ಬೀಟ್ರೂಟ್, ಫ್ರೂಟ್ಸ್, ತರಕಾರಿ. ಇದು ನಿನ್ನ ಎಂಟ್ರಿ ಸಾಂಗ? ಮತ್ತೆ ನಾನು ಅನ್ಬಿಲ್ಡಪ್ ಸಾಂಗ್ ಅನ್ಕೊಂಡ್ಬಿಟ್ಟೆ. ಅನ್ಯಾಯವಾಗಿ ಇನ್ನೊಂದು ಒಳ್ಳೆ ಸ್ಟೆಪ್ ಹಾಳಾಗೋಗ್ಬಿಡ್ತಲ್ಲ. ಇದೇ ಸ್ಟೆಪ್ ನಾನು ಏನಾದ್ರು ಪ್ರಭುದೇವರಿಗೆ ಹೇಳ್ಕೊಟ್ಟಿದ್ರೆ ಕೋಟ್ಯಾಧಿಪತಿ ಆಗ್ಬಿಡ್ತಿದ್ದೆ. ಹೌದು, ನೀನ್ಯಾರು? ತರಕಾರಿ ತಗೊಂಡ್ ತಾಜ್ ಮಹಲ್ ಮಾರಕ್ ಹೋಯ್ತಾ ಇದ್ದೀನಿ. ತರಕಾರಿ ಮಾರೋನ್ ಕಣಯ್ಯ. ತರಕಾರಿ ಮಾರವನ? ಹಣ್ಣು ಮಾರ್ತಿಯಲ್ಲ? ನಾಳೆಯಿಂದ ಆಪಲ್ ಅರ್ಧ ಕೆಜಿ, ದಾಳಿಂಬೆ ಅರ್ಧ ಕೆಜಿ, ಹಿಂಗೆ ಒಂದು 5-6 ತರದ ಹಣ್ಣುಗಳನ್ನ ಎಕ್ಸ್ಟ್ರಾ ತಗೊಂಡ್ ಬಾ. ಯಾವನೇ ನೀನು ಹೇಳಕ್ಕೆ? ಈ ಮನೆ ಓನರ್ ಹೇಳಿ ನಾನು ಕೊಡ್ತೀನಿ. ನನ್ನ ಯಾರು ಅಂತ ಕೇಳ್ತೀನೋ? ನಾನು ಈ ಮನೆ ವಾರಸ್ದಾರ. ಅಯ್ಯಪ್ಪ, ಇದು ಸರಿ ಇಲ್ಲ. ನಾನು ಈ ಮನೆ ವಾರಸ್ದಾರ. ಅಲ್ಲ, ಸೂಜಿಯಿಂದ ಗಂಟು ಬಿದ್ದಿರೋ ದಾರ ಇದ್ದಂಗ ಅವನೇ, ಇವನು ವಾರಸ್ ದಾರ ಅಂತೆ. ಅಪ್ಪ,
ಏನಪ್ಪ ಏನಾಯ್ತು? ಪಪ್ಪ ನಾನು ಬಂದಿದ್ದೀನಿ ಒಂದ್ ಅರ್ಧ ಕೆಜಿ ಫ್ರೂಟ್ಸ್ ಜಾಸ್ತಿ ತಗೊಂಡ್ ಬಾ ಅಂದೆ ಅಷ್ಟೇ. ಅದಕ್ಕೆ ಅವನು ನೀನ್ ಯಾವನ ಅಂತಾನೆ ಪಪ್ಪ. ಏಯ್ ಹಂಗ ನಾನು ಅವನಣ್ಣ ಇಟ್ಕೊಳ ಅವ್ನ ಕನ್ನೆಗೆ ಒಂದು ನೋಡಿಯ ಮೊದ್ಲು. ಏಯ್ ಬಾಯಿಲಿ. ಏಯ್ ಯಾವ 20 ವರ್ಷಗಳಿಂದ ನನ್ನ ಮನೆಯ ಆಶಾ ಕಿರಣ ಮನೆಗೆ ಬಂದಿರ್ಲಿಲ್ವೋ, ಯಾವ 20 ವರ್ಷಗಳಿಂದ ನನ್ನ ಮಗ ನನ್ನ ಮನೆಯ ಹೊಸ್ತಿಲ್ನ ಮೆಟ್ಟಿರ್ಲಿಲ್ವೋ, ಆ ನನ್ನ ಜೀವ ಜ್ಯೋತಿ, ಆ ನನ್ನ ಆಶಾ ಕಿರಣ ನನ್ನ ಮಗ ಕಣೋ ಇವನು. ಇವನಿಗೆ ಅಂತ ಮಾತಂತೀಯ? ಅವ್ನು ಏನ್ ಕೇಳ್ತಾನೆ ಅದನ್ನ ತಂದಾಕು. ಅಣ್ಣ ಲಂಡನ್ ಅಂದ್ರೆ ಈ ಬ್ರಿಡ್ಜ್, ಲಂಡನ್ ಬ್ರಿಡ್ಜ್ ಇಸ್ ಫಾಲಿಂಗ್ ಡೌನ್, ಲಂಡನ್ ಬ್ರಿಡ್ಜ್ ಇಸ್ ಫಾಲಿಂಗ್ ಡೌನ್. ಅಣ್ಣ ನೀನ್ ಏನೇ ಅನ್ನು ಲಂಡನ್ ಅಲ್ಲಿ ಒಬ್ಳು ಎಲ್ಲ ಮೇಂಟೈನ್ ಮಾಡ್ತಾ ಇದೆಯಲ್ಲ ಹೆಂಗೆ? ಏಯ್ ನನ್ನ ಇಷ್ಟ ಕಂಡ್ರು. ನನಗೆ ಒಬ್ಳು ಲಂಡನ್ ನಲ್ಲಿ ಹೆಂಡತಿ ಇದ್ದಾಳೆ, ಅವಳಿಗೆ ಹುಟ್ಟ ಮಗನೇ ಇವನು. ನಿನ್ಗೆ ಏನಾದ್ರು ಪ್ರಾಬ್ಲಮ್? ಇಲ್ಲ 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 ಬಾಲ್ ಕೊಟ್ಟ ಭಗವಂತರ ಕಾಣ್ತಾ ಇದೆ. ನೀನು ಕತೆ ಹೇಳ್ಬೇಡ. ನನ್ನ ಮಗ ಏನ್ ಕೇಳ್ತಾನೆ ಅಂತ ತಂದಾಕತ್ ಕಲಿ. ಹೋಗು ಕಳಿಸ್ಕೋ. ಆಯ್ತಣ್ಣ 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 ಹೊರಟೆ ಅಣ್ಣ. ತರಕಾರಿ ತರಕಾರಿ ಬಂದು ಬುಟ್ಟ. ಕಂದ ಕಂದ ನೀನ್ ಬೇಜಾರ ಬಿಡ ಕಣಪ್ಪ. ಅವರೆಲ್ಲ ಏನೇನು ಅಂತ ನೀನ್ ತಲೆ ಕೆಡ್ಸ್ಕೊಡು. ಬನ್ನಿ ನೋಡು, ನಿಂಗೋಸ್ಕರ ತಿಂಡಿ ತಂದಿದ್ದೀನಿ, ಕುತ್ಕೊಂಡು ತಿಂಡಿ ತಿಂತಾ ಇರು. ನಾನು ಹಿಂಗ್ ಹೋಗಿ ಹಿಂಗ್ ಬರ್ತೀನಿ. ಯಾರು ನೀನು? ಕೊಟ್ಟಿಗೆ ದನ ನುಗ್ತಾ ಇದೀಯಾ? ನಿನ್ನೆ ಕೇಳ್ತಾರ ಯಾರು ನೀನು? ಏಯ್ ನೀನ್ ಯಾವನೋ? ಇದು ನನ್ ಮನೆ. ನಾನು ಇಲ್ಲಿಗೆ ದನ ನುಗ್ದಂಗಾದ್ರೂ ನುಗ್ತೀನಿ, ಇಲ್ಲ ಹೆಣ ನುಗ್ದಂಗಾದ್ರೂ ನುಗ್ತೀನಿ. ಅದನ್ನೆಲ್ಲ ಕೇಳಕ್ಕೆ ನೀನ್ ಯಾವ ದಾಸೆ ಏನೋ? ನನ್ನೇ ಯಾರು ಅಂತ ಕೇಳ್ತೀಯಾ? ನನ್ನೇ ಹೊಡಿತೀಯಾ? ಏಯ್ ಈ ಮನೆಯ ದೊಡ್ಡ ಮನುಷ್ಯನ ಒಳ್ಳೆತನದಿಂದ ಊರ್ಗಡಿ ದಾಟಿ ಅತ್ತೆ ಮನೆ ಹೋದಂಗೆ ಹೋಗಿ ಬಂದು ಮಾಡ್ತಾ ಇದ್ದೀರಾ? 20 ವರ್ಷದಿಂದ ಒಂದು ಲೆಕ್ಕ, ಇವತ್ತಿನಿಂದ ಒಂದು ಲೆಕ್ಕ. ನಾನು ಅವರ ಮಗ ಸ್ವಂತ ಮಗ ಲಂಡನ್ ಇಂದ ಬಂದಿದ್ದೇನೆ. ಏನು? ನೀನು ಅವ್ರ ಮಗನ? ಹಾ. ಏಯ್ ನಾನು ಅವ್ರ ಹೆಂಡತಿ. ಇದು ನನ್ನ ಮನೆ. ನೀನ್ಯಾರ ಕೇಳಕ್ಕೆ? ನಮ್ಗಿನ್ನು ಮಕ್ಳೇ ಆಗಿಲ್ಲ, ನೀನೇ ಮೇಲಿಂದ ಉದ್ರು ಬಿಟ್ಟ? ಇಲ್ಲ, ಲಂಡನ್ ಇಂದ ಲ್ಯಾಂಡ್ ಆದೆ. ಅತ್ತ ನೀನ್ ಯಾರಂತ ಕೇಳಿದೆ? ಅವ್ರ ಹೆಂಡತಿ. ಯು ಮೀನ್ ಮೈ ಚಿಕ್ಕಮ್ಮ? ಅಯ್ಯೋ ದೇವ್ರೇ, ಈ ಮನೆಯಲ್ಲಿ ಹೆಂಗೋ ಒಳ್ಳೆ ಸುಂದರ ಜೀವನ ಸಾಕ್ಸೋಣ ಅಂತ ಅನ್ಕೊಂಡಿದ್ದೆ. ಈವಮ್ಮ ಬಂದು ಕಡ್ಡಿ ಆಡ್ತಾವಳೆ. ನೀನು ನಿಜವಾಗ್ಲೂ ಅವ್ರ ಮಗನೇನಾ? ಇಂತ ನವರಂಗಿ ಆಟ ಎಲ್ಲ ಕಲ್ತಿದ್ದಾನ ಅವನು. ಇವತ್ತು ಅವನ ಸುಮ್ನೆ ಬಿಡಲ್ಲ. ಲೇ ವಿಜಯ, ಬಾರ ಹೊರಗಡೆ. ಈ ವಾಯ್ಸ್ ಎಲ್ಲೋ ಕೇಳಿದ್ದೀನಲ್ಲ. ಹುಲಿ ಬಂತು ಜಿಂಕೆ ಹತ್ತಿರ, ಎಷ್ಟು ಹತ್ತಿರ ಅದಕ್ಕಿಲ್ಲ ಉತ್ತರ. ನಾನು ಜಿಂಕೆ ಎಲ್ಲ ಕಣೋ, ಡೈನೋಸರಸ್. ಇದೇ ನನ್ನ ಹೆಂಡತಿ ಕಪಾಳ ಕುಡಿದ್ಬಿಟ್ಲು. ಲೇ ಯಾಕೆ ಹೇಳ್ದೆ ಕೇಳ್ದೆ ಹಿಂಗ್ ಬಂದ್ಬಿಟ್ಟೆ? ನಿಮ್ಗೆ ಹೇಳ್ಬಿಟ್ಟು ಬಂದಿದ್ರೆ ಇವನ್ನ ಬೇರೆ ಮನೇಲಿ ಇರಿಸ್ತಿದ್ರಾ?